ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ನಮ್ಮ ಜೊತೆ ಹೊಸ ಟ್ರೈಬರ್ ಇದೆ. ಲಾಂಚ್ ಆದಾಗಿಂದ ಈ ಗಾಡಿಗೆ ಆ್ಯಂಡ್ ಇನ್ನೊಂದು ಕೈಗರ್ಗೆ ಅಪ್ಡೇಟ್ ಬೇಕಿತ್ತು, ಅದನ್ನು ರೀಸೆಂಟಾಗಿ ರೆನೋದವರು ಕೊಟ್ಟಿದ್ದಾರೆ. ಡಿಸೈನ್ ವೈಸ್ ನನಗೊಂದು ತುಂಬ ಇಷ್ಟ ಆಯಿತು. ಇಂಜಿನ್ ಪವರ್ ಅದರಲ್ಲೇನೂ ವ್ಯತ್ಯಾಸ ಇಲ್ಲ, ಬಟ್ ಒಳಗೆ ಇಂಟೀರಿಯರ್ ಆಗಿರ್ಬೋದು, ಡಿಸೈನ್ ಕಾಂಬಿನೇಷನ್ಗಳೇನಿರುತ್ತೆ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಕಲರ್ಗಳು ಕೂಡ ತುಂಬ ಚೆನ್ನಾಗಿದೆ ಈಗ ಬಂದಿರುವಂಥ ಗಾಡಿಗಳಲ್ಲಿ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಕಲರ್ ನೋಡಿ ಸಕ್ಕತ್ತಾಗಿದೆ ಅಲ್ಲ. ನಾನು ಸ್ಪೆಸಿಫಿಕ್ ಆಗಿ ಇದೇ ಗಾಡಿ ಬೇಕು, ಇದೇ ಕಲರ್ ಬೇಕು ಅಂತ ತೊಗೊಂಬಂದಿದ್ದೀನಿ ರಿವ್ಯೂ ಮಾಡೋದಕ್ಕೆ. ಸೊ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಹೊರಗೆ ಒಳಗೆ ಎಲ್ಲದನ್ನು ತೋರಿಸ್ತೀನಿ. ಆ್ಯಂಡ್ ಪವರ್ ಫಿಗರ್ಸ್, ಸ್ಟಾರ್ ಫಿಗರ್ಸ್ ಏನಿದೆ ಅದನ್ನು ಕೂಡ ತಿಳಿಸ್ತೀನಿ. ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಆ್ಯಂಡ್ ಫ್ರಂಟಲ್ಲಿ ನೋಡಿದ್ರೆ ಫಸ್ಟು ಗ್ರಿಲ್ ನೋಡಿ ಚೇಂಜ್ ಆಗಿದೆ. ಕಂಪ್ಲೀಟಾಗಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಇರುವಂಥ ಗ್ರಿಲ್ ಕೊಟ್ಟಿದ್ದಾರೆ. ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ ಹೌದು, ಪ್ರೀವಿಯಸ್ ಜನ್ರೇಷನ್ ಏನು ಗಾಡಿ ಇತ್ತು ಟ್ರೈಬರು, ಆ ಜನ್ರೇಷನ್ಗೆ ಸೂಟ್ ಆಗ್ತಿತ್ತು ಆ ಟೈಮಿಗೆ. ಆ್ಯಂಡ್ ಈ ಡಿಸೈನ್ ಪಕ್ಕ ಈ ಟೈಮಿಗೆ ಸೂಟ್ ಆಗ್ತಾ ಇದೆ. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ರೆನೋ ಲೋಗೋ ಪರ್ಟಿಕ್ಯುಲರ್ ಆಗಿ ಅದು ಕೂಡ ಚೇಂಜ್ ಆಗಿದೆ ನೋಡಿ. ಏನು ಮುಂಚೆ ಬರ್ತಿತ್ತು ಮೆಟೀರಿಯಲ್, ಆ ಥರ ಡಿಸೈನು ಇಲ್ಲ ಆ್ಯಂಡ್ ಆ ಮೆಟೀರಿಯಲ್ ಕೂಡ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದ್ರ ಜೊತೆ ಆಲ್ LED ಹೆಡ್ ಲ್ಯಾಂಪ್ ಸೆಟಪ್ ಬರುತ್ತೆ. ಅಂದರೆ ಲೋ ಬೀಮ್ ಹೈ ಬೀಮ್ಗೆ LED ಬರುತ್ತೆ. ಸೊ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಏನಿದೆ ಅದು ಮಾತ್ರ ಹ್ಯಾಲೋಜನ್ ಇದೆ. ಆ್ಯಂಡ್ ಇಲ್ಲಿ DRL ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಗಾಡಿನಲ್ಲಿರುವಂಥ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಕೀ ಫಾಬ್ನ ಜೇಬಲ್ ಇಟ್ಕೊಂಡಿದ್ದಾರೆ ಸಾಕು. ಇಲ್ಲಿ ಇಟ್ಕೊಂಡೆ, ಓಕೆ ಇಲ್ಲಿದೆ. ಇದನ್ನು ಜೇಬಲ್ ಇಟ್ಕೊಂಡಿದ್ದಾರೆ ಸಾಕು. ನೀವು ಗಾಡಿ ಹತ್ರಕ್ಕೆ ಬಂದರೆ ಗಾಡಿ ಅನ್ಲಾಕ್ ಆಗುತ್ತೆ ದೂರ ಹೋಗ್ತಿದ್ದಾಗೆ, ಮತ್ತೆ ಲಾಕ್ ಆಗುತ್ತೆ. ಬಟ್ ಕೀ ಫಾಬ್ ನೋಡಿ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಲಾಕ್ ಅನ್ಲಾಕ್ ಮತ್ತೆ ಟೈಲ್ಗೇಟ್ ರಿಲೀಸ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಹೆಡ್ ಲ್ಯಾಂಪ್ ನೋಡಿ LED ಇದೆ, ಹಜಾರ್ಡ್ ಲ್ಯಾಂಪ್ ಆನ್ ಮಾಡಿದ್ದೀನಿ. ಜೊತೆಗೆ DRL ಸಖತ್ತಾಗಿದೆ ಪ್ಲೇಸ್ಮೆಂಟು, ಎಲ್ಲ ಕಂಪ್ಲೀಟಾಗಿ ಒಂದೇ ಯೂನಿಟಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ LED ಫಾಗ್ ಲ್ಯಾಂಪ್ ಇದೆ. ಆ್ಯಂಡ್ ಬಾಟಮ್ ನೋಡಿದ್ರೆ ಕಂಪ್ಲೀಟಾಗಿ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಗಾಡಿನಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ನಾನು ಇದನ್ನು ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ, ರಿವರ್ಸ್ ತೆಗಿಬೇಕಾದ್ರೆ, ಮುಂದೆ ಏನಾದರೂ ಆಬ್ಜೆಕ್ಟ್ ಇದ್ದಾಗ ಬೇಗ ಡಿಟೆಕ್ಟ್ ಮಾಡ್ತಾ ಇದೆ. ಅದರಲ್ಲೂ 10 ಲಕ್ಷದ ಒಳಗೆ ಬರುವಂಥ ಒಂದು ವ್ಯಾಲ್ಯೂ ಫಾರ್ ಮನಿ ಮಾಡೆಲ್ ಅಂತ ನನಗನ್ನಿಸ್ತಾ ಇದೆ ಟ್ರೈಬರು. 10,18,000 ಏನಾಗುತ್ತೆ ಕಂಪ್ಲೀಟ್ ನೀವೆಲ್ಲ ಪ್ಯಾಕೇಜ್ ತಗೋತಾ ಇದ್ದೀರಾ ಅಂದರೆ. ಆ್ಯಂಡ್ ಟ್ರೈಬರ್ನಲ್ಲಿ ಬಂದು ಟೋಟಲ್ ಆಗಿ 4 ವೇರಿಯಂಟ್ಸ್ ಬರುತ್ತೆ. ಮುಂಚೆ ಇತ್ತಲ್ಲ ಆ ಥರ ವೇರಿಯಂಟ್ಗಳಿಲ್ಲ. ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ, ಎಮೋಷನ್ ಅಂತ. ಸೊ ಅದು ಒಂದೇ ಸೆಂಟೆನ್ಸಲ್ಲಿ ಇಲ್ಲ, ಎಲ್ಲ 4 ವೇರಿಯಂಟ್ಗಳು. ಸೊ ಇಲ್ಲಿರೋದು ಬಂದು ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಎಮೋಷನ್ ಅಂತ. ಈ ಗಾಡಿನಲ್ಲಿ ಆಟೋ ಹೆಡ್ ಲ್ಯಾಂಪ್ಸ್ ಇದೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಿರುವಂಥ ಸೆನ್ಸರ್ ಕೂಡ ಕಾಣ್ತಾ ಇದೆ ನನಗೆ. ಜೊತೆಗೆ ಆ್ಯಂಟನ ಏನಿದೆ, ಸ್ಟಿಕ್ ಆ್ಯಂಟನ ಫ್ರಂಟಲ್ಲೇ ಬರುತ್ತೆ, ನೋಡ್ತಿರ್ಬೋದು ನೀವು, ಫುಲ್ ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಈ ಗಾಡಿ 7 ಸೀಟರ್ ಆಗಿರೋದ್ರಿಂದ ಹಿಂದೆ ಬಲ್ಜ್ ನೋಡ್ತಾ ಇದ್ದೀರಲ್ವಾ, ಹಿಂದೆ ಕೂರುವಂಥವ್ರಿಗೆ ಹೆಡ್ ರೂಮ್ ಕೊಡೋದಕ್ಕೆ ಆ ಬಲ್ಜ್ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂಥ ರೂಫ್ ರೈಲ್ಸ್ ಏನಿದೆ 50 kg ಕೆಪಾಸಿಟಿ ಇದೆ. ಇದಕ್ಕೆ ಒಂದು ಕ್ಯಾರಿಯರ್ ಹಾಕ್ಕೊಂಡು 50 kg ಲೋಡ್ನ ಇದ್ರ ಮೇಲೆ ಆರಾಮಾಗಿ ಹಾಕ್ಬೋದು. ವೀಲ್ಸ್ ನೋಡಿ, ರೀಲ್ನಲ್ಲಿ ಅಲಾಯ್ ವೀಲ್ಸ್ ಅಂತ ಹೇಳ್ಬಿಟ್ಟೆ, ಮಿಸ್ ಆಗಿ ಹೇಳೋ ಬರದಲ್ಲಿ. ಅಲಾಯ್ ವೀಲ್ಸ್ ಥರ ಕಾಣುತ್ತೆ, ಬಟ್ ಅಲಾಯ್ ವೀಲ್ಸ್ ಅಲ್ಲ ಇದು. ಸ್ಟೀಲ್ ರಿಮೇ ಬರುತ್ತೆ, ಬ್ಯಾಕ್ ಸೈಡಲ್ಲಿ ಸ್ಟೀಲ್ ರಿಮ್ ಇದೆ, ಅದ್ರ ಮೇಲೆ ಕ್ಯಾಪ್ನ ಕೂರಿಸಿದ್ದಾರೆ. ಸಕ್ಕತ್ತಾಗಿದೆ. ಸಡನ್ನಾಗಿ ನೋಡಿದ್ರೆ ಅಲಾಯ್ ವೀಲ್ಸ್ ಅಂತಲೇ ಕಾಣಬೇಕು, ಆ ಥರ ಇದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಫುಲ್ ಬಾಡಿ ಕ್ಲಾಡಿಂಗ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ 4 ಮೀಟರ್ ಒಳಗೆ ಬರುವಂಥ ಗಾಡಿ, ಸಬ್ 4 ಮೀಟರ್ ವೆಹಿಕಲ್ ಇದು. ಬಟ್ ಸ್ಟಿಲ್ ಒಳಗಡೆ 4 ಜನ ಕೂರಕ್ಕೆ ಅಲ್ಲ ರೀ, 7 ಜನ ಕೂರಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ವೀಲ್ ಬೇಸ್ ಬಂದು 2.6 ಮೀಟರ್ ಇದೆ. ಆ್ಯಂಡ್ ಹಾಗೆ ಓವರ್ ವೇಮ್ ನೋಡಿದ್ರೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಲಾಕ್ ಮತ್ತು ಅನ್ಲಾಕ್ ಮಾಡಿದ್ರೆ ಫೋಲ್ಡ್ ಆಗುತ್ತೆ, ಅಂದರೆ ಆಟೋ ಫೋಲ್ಡ್ ಫಂಕ್ಷನ್ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಡ್ಯೂಯಲ್ ಟೋನ್ ವೇರಿಯಂಟ್. ಆ್ಯಂಡ್ ಈ ಗಾಡಿನಲ್ಲಿ ಟ್ರೈಬರ್ನಲ್ಲಿ ಟೋಟಲ್ ಆಗಿ 6 ಕಲರ್ ಆಪ್ಷನ್ಸ್ ಇದೆ, 3 ಡ್ಯೂಯಲ್ ಟೋನ್ ಆಪ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಬ್ಲ್ಯಾಕ್ ಕಲರ್ನಲ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನಾರ್ಮಲ್ ಆಗಿ ಬಾಡಿ ಕಲರ್ ಕೊಟ್ಟಿರ್ತಾರೆ ಈ ಗಾಡಿನಲ್ಲಿ, ಅದನ್ನು ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಮಾಡಿದ್ದಾರೆ. ಆ್ಯಂಡ್ ಹಿಂದೆ ನೋಡಿದ್ರೆ ಕ್ವಾರ್ಟರ್ ಗ್ಲಾಸ್ ಕೂಡ ಇದೆ ನೋಡಿ, ಥರ್ಡ್ ರೋನಲ್ಲಿ ಕೂರಂಥವ್ರಿಗೆ ಒಳ್ಳೆ ವ್ಯೂ ಸಿಗ್ಲಿ ಅಂತ ಕೊಟ್ಟಿದ್ದಾರೆ. ಇನ್ನು ರೇರ್ ಪ್ರೊಫೈಲ್ ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಚೇಂಜಸ್ ಇದೆ. ಅದರಲ್ಲಿ ಮೇಯ್ನ್ ಆಗಿ ಸ್ಪ್ಲಿಟ್ ಟೈಪ್ನಲ್ಲಿ LED ಟೈಲ್ ಲ್ಯಾಂಪ್ ಸೆಟಪ್ ಕೊಟ್ಟಿದ್ದಾರೆ. ಅರ್ಧ ಟೈಲ್ ಗೇಟಲ್ಲಿ ಇದ್ರೆ ಇನ್ನರ್ಧ ಫೆಂಡರ್ಗಿದೆ. ಇಲ್ಲಿ LED ಯೂನಿಟ್ ಬರುತ್ತೆ, ಈ ಶೇಪ್ ಏನು ನೋಡ್ತಾ ಇದ್ದೀರಾ ಇಲ್ಲಿ. ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ರಿವರ್ಸಿಂಗ್ ಲ್ಯಾಂಪ್ ಇಂಟಿಗ್ರೇಟ್ ಆಗಿದೆ. ಅದ್ರ ಜೊತೆ ರೆನೋ ಲೋಗೋ ಚೇಂಜ್ ಆಗಿದೆ ಅಂತ ಹೇಳಿದೆ ಅಲ್ವಾ, ನೋಡಿ ಡಿಸೈನ್ ಅದನ್ನು ಕೊಟ್ಟಿದ್ದಾರೆ. ಮೇಲೆ ವೈಪರ್ ಇದೆ, ರೇರ್ ವಿಂಡ್ಶೀಲ್ಡ್ಗೆ ವಾಷರ್, ಡಿಫಾಗರ್, ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ರೆನೋ ಲೋಗೋ ಕೆಳಗೇನೆ ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಟ್ರೈಬರ್ನ ಫಾಂಟ್ ನೋಡಿ ಸೂಪರ್ ಆಗಿದೆ. ಆ್ಯಂಡ್ ಬಂಪರ್ನಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ರಿವರ್ಸಿಂಗ್ ಮಾಡಬೇಕಾದ್ರೆ ಹೆಲ್ಪಿಗೆ ಬರುತ್ತೆ. ಜೊತೆಗೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ 2 ಸೈಡ್ನಲ್ಲಿ. ನೀವೇನಾದರೂ ನಿಲ್ಲಿಸಿದ್ರೆ ಅಥವಾ ರೋಡ್ ಮೇಲೆ ಹೋಗಬೇಕಾದ್ರೂ ಬೇಗ ಹೈಲೈಟ್ ಆಗುತ್ತೆ. ರಿಫ್ಲೆಕ್ಟರ್ ಇರೋದ್ರಿಂದ ಹಿಂದೆಯಿಂದ ಬರುವಂಥ ವೆಹಿಕಲ್ಸ್ಗೆ, ಡ್ರೈವರ್ಸ್ಗೆ ಗೊತ್ತಾಗುತ್ತೆ ಯಾವುದೋ ಗಾಡಿ ಇದೆ ಅಂತ. ಆ್ಯಂಡ್ ಈ ಗಾಡಿನಲ್ಲಿರುವಂಥ ಬೂಟ್ ಸ್ಪೇಸ್ ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಬೂಟ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿನೇ ಸಿಗೋದು. ನೀವೇನಾದರೂ 7 ಜನ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಏನಿಲ್ಲ ಅಂದರೂ ಒಂದು 2-3 ಚಿಕ್ಕ ಬ್ಯಾಕ್ ಪ್ಯಾಕ್ನ ಇಟ್ಕೋಬೋದು ಅಷ್ಟೇ. 7 ಜನ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಮೇಲೆ ಕ್ಯಾರಿಯರ್ ಹಾಕ್ಸ್ಕೊಡಿ, 50 kg ಕೆಪಾಸಿಟಿ ಸಿಗುತ್ತೆ, ಲೋಡ್ ಹಾಕೊಂಡು ಹೋಗ್ಬೋದು. ಇಲ್ಲಪ್ಪ ನಾವು 5 ಜನ ಮಾತ್ರ ಹೋಗ್ತಾ ಇದ್ದೀವಿ ಅಂದರೆ ಈ ಸೀಟ್ನ ಆರಾಮಾಗಿ ಬಿಚ್ಚಿಡ್ಬೋದು. ಇನ್ನು ಬಿಚ್ಚಿಡೋದಾಗೆ ಅಂತ ನೀವು ಕೇಳಿದ್ರೆ ಸಿಂಪಲ್, ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಆರಾಮಾಗಿ ಬಿಚ್ಬೋದು. ಈಗ ಫೋಲ್ಡ್ ಆಯಿತು, ಲಗೇಜ್ ಇಡ್ಬೋದು. ಬಟ್ ಇನ್ನೂ ಸ್ಪೇಸ್ ಬೇಕಲ್ವಾ, ನೋಡಿ ಸಿಂಪಲ್ ಆಗಿ ತೆಗಿಬೋದು. ಆ್ಯಂಡ್ ಕೆಳಗಿರೋ ಬಾಟಮ್ ಪೀಸ್ ಹೆಂಗೆ ತೆಗೆಯೋದು ನೋಡಿ, ಇಲ್ಲೊಂದು ಟ್ಯಾಗ್ ಇದೆ,
ಹೇಳಿದ್ರೆ ಸಾಕು, ಇದನ್ನು ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ಈ 2 ಸೀಟ್ನ ರಿಮೂವ್ ಮಾಡಿಬಿಟ್ರೆ 625 ಲೀಟ್ರು ಬೂಟ್ ಸ್ಪೇಸ್. ಎಷ್ಟು ಲಗೇಜ್ ಇಡ್ತೀರಾ? 5 ಜನ ಟ್ರಾವೆಲ್ ಮಾಡೋರಿಗೆ ಬೆಸ್ಟ್ ಗಾಡಿ. ಜೊತೆಗೆ 3rd ರೋ ಸೀಟಲ್ಲಿ ಯಾರಾದ್ರೂ ಕೂರ್ತಾ ಇದ್ದೀರಾ ಅಂತಂದರೆ ಲೆಫ್ಟ್ ಸೈಡ್ನಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಸಿಗುತ್ತೆ ನೋಡಿ. ಮೊಬೈಲ್ ಚಾರ್ಜ್ ಹಾಕ್ಬೋದು ಅಥವಾ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಬೋದು, ಟೈರ್ ಇನ್ಫ್ಲೇಟರ್ನ ಯೂಸ್ ಮಾಡ್ಕೋಬೋದು. 3rd ರೋನಲ್ಲಿ ಕೂರಂಥವ್ರಿಗೆ AC ವೆಂಟ್ಸ್ ಬೇರೆ ಇದೆ ನೋಡಿ. ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ 2 ಸೈಡ್ನಲ್ಲಿ. ಆ್ಯಂಡ್ ಈ ಗಾಡಿನಲ್ಲಿ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಅಂದರೆ 21 ಸ್ಟ್ಯಾಂಡರ್ಡ್ ಆಗಿ ಸೇಫ್ಟಿ ಫೀಚರ್ಗಳನ್ನ ಎಲ್ಲ ವೇರಿಯಂಟ್ಸಲ್ಲೂ ಕೊಡ್ತಾ ಇದ್ದಾರೆ. ಸೊ ಮತ್ತೆ ಸೀಟ್ನ ಅದ್ರ ಜಾಗಕ್ಕೆ ಕೂರಿಸ್ಬಿಟ್ಟು ಈಗ 2nd ರೋ ಸೀಟ್ಗೆ ಹೋಗಿ ಸ್ಪೇಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ರೆನೋದವ್ರು ಹೇಳೋ ರೀತಿ ನಿಯರ್ಲಿ ಟೋಟಲ್ ಈ ಗಾಡಿನಲ್ಲಿ 100 ಸೀಟ್ ಕಾಂಬಿನೇಷನ್ನ ಸೆಟಪ್ ಮಾಡ್ಕೋಬೋದಂತೆ. ಸೊ ನೋಡೋಣ, ಒಂದೆರಡು ನಾವು ಟ್ರೈ ಮಾಡೋಣ. ಈಗ ಕಂಪ್ಲೀಟಾಗಿ ಹಿಂದಕ್ಕಿದೆಯಾ? ಎಸ್, ಕಂಪ್ಲೀಟಾಗಿ ಹಿಂದಕ್ಕಿದೆ. ಡ್ರೈವರ್ ಸೀಟ್ ನನ್ನ ಹೈಟಿಗೆ ಸೆಟ್ ಆಗಿಬಿಟ್ಟಿದೆ. ಸ್ಪೇಸ್ ವೈಸ್ 5.6 ಇದೀನಿ ನಾನು. ನೀ ರೂಮ್ ಚೆನ್ನಾಗಿದೆ, ಲೆಗ್ ರೂಮ್ ಇದೆ ಆ್ಯಂಡ್ ಹೆಡ್ ರೂಮ್ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಸ್ವಲ್ಪ ಮುಂದಕ್ಕೆ ಹಾಕೋತೀನಿ, ಸ್ವಲ್ಪ ಇನ್ನು ಪೂರ್ತಿ ಮುಂದಕ್ಕೆ ಹಾಕೋತೀನಿ. ಇಷ್ಟೇನಾದರೂ ಮುಂದಕ್ಕೆ ಹಾಕೊಂಡ್ರೆ ಹಿಂದೆ 3rd ರೋನಲ್ಲಿ ಕೂರೋಂಥವ್ರಿಗೆ ಒಳ್ಳೆ ನೀ ರೂಮ್ ಲೆಗ್ ರೂಮ್ ಸಿಗುತ್ತೆ. ಬಟ್ ಸೆಂಟ್ರ್ನಲ್ಲಿ ಕೂರೋಂಥವ್ರಿಗೆ 2nd ರೋನಲ್ಲಿ ಕೂರೋಂಥವ್ರಿಗೆ ಸ್ಪೇಸ್ ಸಿಗಲ್ಲ. ಸೊ ಅರ್ಧಕ್ಕೆ ಸೆಟ್ ಮಾಡಿಕೊಂಡ್ರೆ ಓಕೆ ಸಫಿಷಿಯೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ರಿಕ್ಲೈನ್ ಆಂಗಲ್ ಕೂಡ ಸೆಟ್ ಮಾಡ್ಕೋಬೋದು ನೋಡಿ. ವಾವ್, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನನಗಂತೂ ಮಲ್ಗೋದೇ ಚಿಂತೆ ಕಾರಲ್ಲಿ ಹೋಗ್ಬೇಕಾದ್ರೆ. ಈಗ ಡ್ರೈವ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಡ್ರೈವರ್ ಬಂದುಬಿಟ್ಟಿದ್ದಾರೆ, ಪರ್ಸ್ನಲ್ ಡ್ರೈವರ್. ಈಗೇನಿದ್ರು ನಾವು ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ನೋಡಿ ಸೀಟ್ ಕಾಂಬಿನೇಷನ್ ಚೆನ್ನಾಗಿದೆ. 60-40 ಸ್ಪ್ಲಿಟ್ ಇದೆ ಆ್ಯಕ್ಚುಲಿ ಹಿಂದೆ ಇರೋಂಥ ಸೀಟು. ಇದು 60%, ಈ ಕಡೆ ಇರೋದು 40%. ಆ್ಯಂಡ್ ಇದರಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, ನೋಡ್ತಾ ಇರ್ಬೋದು 2 ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಇರೋಂಥ ಸೀಟ್ಗೂ 3rd ರೋ ಸೀಟ್ಗೂ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿದ್ರೆ ರೀಡಿಂಗ್ ಲ್ಯಾಂಪ್ ಇದೆ. ಆ್ಯಂಡ್ AC ವೆಂಟ್ ಎಲ್ಲಿರ್ಬೋದು ಹಿಂದೆ ಕೂರುವಂಥವ್ರಿಗೆ? ಇಲ್ಲಿದೆ. ಸೊ ಈ ಥರ ನೀವು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ನೋಡಿರ್ತೀರಾ. ಬಟ್ ಟ್ರೈಬರ್ನಲ್ಲಿ ನೋಡಿ B ಪಿಲ್ಲರಲ್ಲೇ AC ವೆಂಟ್ ಕೊಟ್ಟಿದ್ದಾರೆ. ಸೇಮ್ ಯೂನಿಟ್ ಲೆಫ್ಟ್ ಸೈಡಲ್ಲೂ ಇರುತ್ತೆ. ಆ್ಯಂಡ್ ಇಲ್ಲಿ ಕೂರುವಂಥವ್ರು ಮೊಬೈಲ್ ಏನಾದರೂ ಇಡಬೇಕು ಅಂದರೆ ಫ್ರಂಟ್ ಸೀಟಲ್ಲಿ ಪಾಕೆಟ್ಸ್ನ ಕೊಟ್ಟಿದ್ದಾರೆ, 2 ಸೀಟ್ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಇದೆ ನೋಡಿ. ಸೊ ನನ್ನ ಪ್ರಕಾರ ಈ 12 ವೋಲ್ಟ್ ಪೋರ್ಟ್ ಕೊಡೋ ಬದಲು ಒಂದು USB ಪೋರ್ಟ್ನೋ ಅಥವಾ C ಪೋರ್ಟ್ ಕೊಟ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಡೋರ್ ಇಂಟೀರಿಯರ್ ನೋಡಿ ಸಿಂಪಲ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ. ಸಿಲ್ವರ್ ಕಲರ್ನ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಲಾಕ್ ಸೇಮ್ ಓಲ್ಡ್ ಟೈಪ್ನಲ್ಲಿದೆ, ಬಟ್ ಎಲ್ಲರಿಗೂ ಗೊತ್ತಾಗುತ್ತೆ ಈಸಿಯಾಗಿ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್, ಅದಕ್ಕೆ ಇಲ್ಯುಮಿನೇಷನ್ ಇದೆ. ಇಲ್ಲಿ ಆರ್ಮ್ ಪ್ಯಾಡ್ ಬರುತ್ತೆ, ಜೊತೆಗೆ ಬಾಟಲ್ ಹೋಲ್ಡರ್ ಮತ್ತು ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ. ಈಗ ಡೈರೆಕ್ಟಾಗಿ ಡ್ರೈವರ್ ಸೀಟ್ಗೆ ಹೋಗೋಣ. ಆ್ಯಂಡ್ ಇನ್ನೊಂದು ಹೇಳಬೇಕಲ್ಲ, ಚೈಲ್ಡ್ ಸೇಫ್ಟಿ ಲಾಕ್ ನೋಡಿ, ಅದು ಕೂಡ ಇದೆ, ಸ್ವಲ್ಪ ಗಟ್ಟಿ ಇದೆ. ನಿಮ್ಮ ಮಕ್ಕಳೇನಾದರೂ ಹಿಂದಗಡೆ ಸೀಟಲ್ಲಿ ಕೂರ್ತಾ ಇದ್ದಾರೆ ಅಂದರೆ ಚೈಲ್ಡ್ ಸೇಫ್ಟಿ ಲಾಕ್ನ ಆನ್ ಮಾಡಿ. ಒಳಗಿಂದ ಅವ್ರು ಎಷ್ಟೇ ಹೇಳಿದ್ರು ಡೋರ್ ಓಪನ್ ಆಗಲ್ಲ, ಹೊರಗಿಂದನೇ ನಾವು ಬಂದು ಓಪನ್ ಮಾಡಬೇಕಾಗುತ್ತೆ. ಜೊತೆಗೆ 40 ಲೀಟರ್ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಈ ಗಾಡಿನಲ್ಲಿ. ಆ್ಯಂಡ್ ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿದ್ರೆ ಇದು ಕೂಡ ಸೇಮ್ ಕಾಂಬಿನೇಷನ್ ಏನೇ, ಲೈಟ್ ಆ್ಯಂಡ್ ಡಾರ್ಕ್ ಥೀಮ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಎಲ್ಲದಕ್ಕೂ ಲೈಟ್ ಇದೆ ಅಂದರೆ ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ಗೆ ಒನ್ ಟಚ್ ಡೌನ್ ಫಂಕ್ಷನ್ ಇದೆ. ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತೆ ಮೇಲ್ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಅಪ್ ಆಗುತ್ತೆ. ಆ್ಯಂಡ್ ORVM ಅಡ್ಜಸ್ಟ್ ಮಾಡೋದಕ್ಕೆ ಔಟ್ಸೈಡ್ ರೇರ್ ವ್ಯೂ ಮಿರರ್ನ ಅದಕ್ಕೆ ಬೇಕಿರೋಂಥ ನಾಬ್ ಇಲ್ಲೇ ಕೊಟ್ಟಿದ್ದಾರೆ. ಡೋರ್ ಹ್ಯಾಂಡಲ್ ಸೇಮ್ ಸಿಲ್ವರ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಲಾಕ್ ಆ್ಯಂಡ್ ಕೆಳಗೆ ಬಾಟಲ್ ಹೋಲ್ಡರ್ ಇದೆ ಮತ್ತು ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ. ಇನ್ನು ಡ್ರೈವರ್ ಸೀಟ್ ನೋಡಿ 6 ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ರಿಕ್ಲೈನ್ ಆ್ಯಂಗಲ್, ಜೊತೆಗೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ನೋಡಿ. ಇನ್ನು ಸ್ಟೇರಿಂಗ್ ವೀಲ್ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ. 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಅಥವಾ 4 ಸ್ಪೋಕ್ ಅಂತಲೂ ಹೇಳ್ಬೋದು. ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ, ರೆನೋ ಲೋಗೋ ಇದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಜೊತೆಗೆ ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಇಲ್ಲಿರುವಂಥ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಇದೆ. ಈ ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಈ ಥರ ಸಬ್ 4 ಮೀಟರಲ್ಲೆಲ್ಲ ನಿಮಗೆ ಟೆಲಿಸ್ಕೋಪಿಕ್ ಅವಶ್ಯಕತೆನೇ ಇರೋದಿಲ್ಲ. ಮೇ ಬಿ 6 ಅಡಿ ಇರೋಂಥ ಮನುಷ್ಯ ಕೂತ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಬೇಕಾಗುತ್ತೆ. ನಮ್ಮ ಹೈಟಿಗೆ, ನಾರ್ಮಲ್ ಹೈಟಿಗೆ ನಿಜವಾಗ್ಲೂ ಟೆಲಿಸ್ಕೋಪಿಕ್ ಈ ಗಾಡಿಗಳಿಗೆ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್, ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಆಟೋಮೆಟಿಕ್ ಫಂಕ್ಷನ್ ಇದೆ, ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ 7 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಕಂಪ್ಲೀಟ್ಲಿ ಡಿಜಿಟಲ್ ಇದೆ. ಏನೆಲ್ಲ ಡಾಟಾ ಬೇಕೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನೋಡಿ. ಈ ಕಡೆ ಟೆಂಪ್ರೇಚರ್ ತೋರಿಸ್ತಾ ಇದೆ, ರೈಟ್ ಸೈಡ್ನಲ್ಲಿ ಫ್ಯೂಲ್ ಗೇಜ್ ತೋರಿಸ್ತಾ ಇದೆ, ಸೆಂಟರ್ನಲ್ಲಿ ಸ್ಪೀಡ್ ತೋರಿಸುತ್ತೆ, ಜೊತೆಗೆ RPM ಮೀಟರ್ ಕೂಡ ಇದೆ. ಮತ್ತು ಇಲ್ಲಿ 8 ಇಂಚ್ ಇರುವಂಥ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಫೋನ್ ಇಂಟಿಗ್ರೇಷನ್ ಇದೆ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ನೋಡಿ. ರಿವರ್ಸ್ಗೆ ಹಾಕ್ತೀನಿ, ಗಾಡಿನೇ ಫೀಲ್ ಮಾಡುತ್ತೆ ರಿವರ್ಸ್ಗೆ ಹಾಕ್ತಿದ್ದಾಗೆ. ಸೊ ಇಲ್ಲಿ ರಿವರ್ಸ್ ಕ್ಯಾಮ್ರಾ, ಕ್ಲಾರಿಟಿ ಓಕೆ, ಮ್ಯಾನೇಜಬಲ್ ಅಂತ ಅನ್ನಿಸ್ತಾ ಇದೆ. ಬೂಟ್ ಈಸ್ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಅದೊಂದು ಅಡ್ವಾಂಟೇಜ್, ಯಾವುದೇ ಡೋರ್ ಓಪನ್ ಆಗಿದ್ರು ಅದನ್ನು ಇಲ್ಲಿ ನೋಟಿಫೈ ಮಾಡುತ್ತೆ. ಜೊತೆಗೆ ಸೆಂಟರ್ ಕನ್ಸೋಲ್ನಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ನ ಆನ್ ಆಫ್ ಮಾಡೋದಕ್ಕೆ, ರೇರ್ ಡಿಫಾಗರ್, ಹಜಾರ್ಡ್ ಲ್ಯಾಂಪ್, ಸೆಂಟ್ರಲ್ ಲಾಕಿಂಗ್, ಜೊತೆಗೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಅದನ್ನು ಕೂಡ ಆನ್ ಆಫ್ ಮಾಡ್ಬೋದು. AC ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಬೇಕಿರೋಂಥ ಟೆಂಪ್ರೇಚರ್ ಕಂಟ್ರೋಲರ್, ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಮತ್ತು ಸರ್ಕ್ಯುಲೇಷನ್ಗೆ ಏನು ರಿಲೇಟ್ ಆಗಿದೆ ಪ್ರತಿಯೊಂದು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ, ಒಂದು USB ಪೋರ್ಟ್, ಸ್ಟಾರ್ಟ್ ಸ್ಟಾಪ್ ಬಟನ್, ಜೊತೆಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅದಕ್ಕೆ ಬೇಕಿರೋಂಥ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ನೋಡಿ.
10 ಲಕ್ಷದ ಗಾಡಿನಲ್ಲಿ ಅದರಲ್ಲೂ 7 ಸೀಟರಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ, ಅದನ್ನು ಆನ್ ಆಫ್ ಮಾಡ್ಬೋದು. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಲಿವರ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ನ ನಾವು ಈ ರೀತಿ ಎಳೆದು ಹಾಕಬೇಕಾಗತ್ತೆ. ಜೊತೆಗೆ ಆರ್ಮ್ ರೆಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇದು ಇಷ್ಟ ಆಯಿತು. ನಾನು ನಾರ್ಮಲಾಗಿ ಸಿಂಗಲ್ ಹ್ಯಾಂಡಲ್ಲಿ ಡ್ರೈವ್ ಮಾಡ್ತೀನಿ, ಅದು ಆ್ಯಕ್ಚುಲಿ ಒಳ್ಳೇದಲ್ಲ. ಬಟ್ ಸ್ಟಿಲ್ ಈ ಥರ ಇಟ್ಕೊಳ್ಳೋ ಅಂಥವ್ರಿಗೆ ಕೈನ ಆರಾಮಾಗಿ ಇಟ್ಕೋಬೋದು. ಒಳ್ಳೆ ಹೈಟ್ ಇದೆ. ನನ್ನ ಗಾಡಿನಲ್ಲಿ ಈ ಲೆವೆಲ್ಗೆ ಇಟ್ಕೊತೀವಿ, ಬಟ್ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಕಂಫರ್ಟ್ ಜಾಸ್ತಿ ಫೀಲ್ ಆಯ್ತು ನನಗೆ. ಬೇಕು ಅಂದರೆ ಇದನ್ನು ಹಿಂದಕ್ಕೆ ಹಾಕೋಬೋದು. ಇಲ್ಲಿ ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್ ಇದೆ, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಇದೆ. ಏನಕ್ಕೆ ಅಂದರೆ ಸೆಕೆಂಡ್ ರೋ ಮತ್ತು ಥರ್ಡ್ ರೋನಲ್ಲಿ ಕೂರುವಂಥವ್ರಿಗೆ ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಇದೆ, ಇದಲ್ಲ ನೋಡಿ. ಇದನ್ನು ಓಪನ್ ಮಾಡಿದ್ರೆ ಒಳ್ಳೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಏನಾದರೂ ಐಟಮ್ಸ್ನ ಇಲ್ಲಿ ಇಡ್ಬೋದು. ಕೀ ಇಡಬೇಕು ಅಂತ ಅಲ್ಲೊಂದು ಸಿಂಬಲ್ ಕೊಟ್ಟಿದ್ದಾರೆ. ಜೊತೆಗೆ ಕೂಲಿಂಗ್ ಆಪ್ಷನ್ ಕೂಡ ಇದೆ. ತುಂಬಾ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಸ್ಪೇಸಲ್ಲಿ ಇಷ್ಟೆಲ್ಲ ಸ್ಟೋರೇಜ್ ಸ್ಪೇಸ್ ಇದೆಯಾ ಅಂತ ಕೇಳಬೇಕು ನೀವು, ಆ ಥರ ಇದೆ ನೋಡಿ. ಇಲ್ಲೊಂದಿದೆ, ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಏನಾದರೂ ಐಟಮ್ಸ್ ಇಡ್ಬೋದು, ಮೊಬೈಲ್ ಇಡ್ಬೋದು, ಡಾಕ್ಯುಮೆಂಟ್ಸ್ ಇಡ್ಬೋದು. ಅದ್ರ ಜೊತೆ ಇಲ್ಲಿ ಬೇರೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸಿಕ್ಕಾಪಟ್ಟೆ ಸ್ಪೇಸ್ ಕೊಟ್ಟಿದ್ದಾರೆ. ಸನ್ ಗ್ಲಾಸಿಗೆ ಸಪ್ರೇಟಾಗಿ ಹೋಲ್ಡರ್ ಕೂಡ ಇದೆ. ಸೊ ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಮುಂಚೆಯಿಂದನೂ ಟ್ರೈಬರಲ್ಲಿ ಇದೇ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಶ್ ಬೋರ್ಡ್ನ ಡಿಸೈನ್ ನೋಡಿ, ರೆನೋ ಅವ್ರದ್ದು ಲೋಗೋ ಏನಿದೆ ಆ ಕಾಂಬಿನೇಷನಲ್ಲಿ ಆ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಆ ಡಿಸೈನು. ಆ್ಯಂಡ್ ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಬರುತ್ತೆ. ಜೊತೆಗೆ ಡೇ ನೈಟ್ IRVM ಮ್ಯಾನ್ಯುಯಲ್ ಆಗಿ ಸ್ವಿಚ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ರೆನೋ ಟ್ರೈಬರ್ನಲ್ಲಿ ಪೆಟ್ರೋಲ್ ಮತ್ತು CNG ಎರಡರಲ್ಲೂ ಗಾಡಿ ಸಿಗುತ್ತೆ, ಅಂದರೆ ಫ್ಯೂಲ್ ಆಪ್ಷನ್ ಇದೆ. ಇನ್ನು ಟ್ರಾನ್ಸ್ಮಿಷನ್ ಅಂತ ಬಂದರೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ. ಟಾಪ್ ವೇರಿಯಂಟ್ ಎಮೋಷನಲ್ಲಿ ನಿಮಗೆ ಈಸಿ RAMT ಕೂಡ ಸಿಗುತ್ತೆ. 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 7 ಸೀಟರ್ ವೆಹಿಕಲ್ಗೆ 3 ಸಿಲಿಂಡರ್ 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಾಕಂತ ನೀವು ಕೇಳಿದ್ರೆ ಫಸ್ಟ್ ಟೈಮ್ ಬಯರ್ಸ್ಗೆ ಬೆಸ್ಟ್ ಅಂತ ನಾನೇ ಹೇಳ್ತೀನಿ. ಈಗ ಈ ಗಾಡಿನ ತರೋದಕ್ಕೆ ಡೀಲರ್ಶಿಪ್ ಹೋದಾಗ ಯಾವುದಂದ್ರೆ ಟ್ರೈಡೆಂಟ್ ರೆನೋಗೆ ನಮ್ಮ ತುಮಕೂರಲ್ಲಿರುವಂಥ ಡೀಲರ್ಶಿಪ್ ತುಂಬ ಜನ ಟ್ರೈಬರ್ ಬುಕ್ ಮಾಡೋದಕ್ಕೆ ಅಂತ ಬಂದಿದ್ರು. ಸೊ ಅದು ನೋಡೇ ಅನ್ನಿಸ್ತು, ಫಸ್ಟ್ ಟೈಮ್ ಬಯರ್ಸ್ ತುಂಬ ಜನ ಈ ಗಾಡಿಗೆ ಅಟ್ರಾಕ್ಟ್ ಆಗ್ತಾರೆ, ತುಂಬ ಜನ ತಗೊತಾರೆ. ಯಾಕಂದರೆ ಒಂದು 7 ಸೀಟರ್ ಕಾಂಬಿನೇಷನ್ ಇದೆ. ನೀವು 5 ಜನ ಹೋಗ್ತಾ ಇದ್ದೀರಾ ಅಂದರೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಒಂದು ನಾರ್ಮಲ್ ಫ್ಯಾಮಿಲಿಗೆ ಒಂದು 4 ರಿಂದ 5 ಜನ ಓಡಾಡ್ತೀವಿ ಅಂದರೆ ಈ ಗಾಡಿ ಪಕ್ಕ ಸೂಟ್ ಆಗುತ್ತೆ. ಆ್ಯಂಡ್ ಇಲ್ಲಿರುವಂಥ ಇಂಜಿನಿಗೆ 72 PS ಪವರ್ ಇದೆ, 96 Nm ಅಷ್ಟು ಟಾರ್ಕ್ ಇದೆ. ಮೈಲೇಜ್ ಎಷ್ಟು ಅಂತ ನೀವು ಕೇಳಿದ್ರೆ ನಾನು ಕ್ಲೈಮ್ ಮಾಡಿರೋದೇನಿದೆ ಅಂತ ಹೇಳ್ತೀನಿ. ಬಟ್ ಓನರ್ಗಳು ಯಾರಿದ್ದೀರಾ, ಟ್ರೈಬರ್ ಓನರ್ಗಳು, ದಯವಿಟ್ಟು ಕಮೆಂಟ್ ಹಾಕಿ ಎಷ್ಟು ಮೈಲೇಜ್ ಬರ್ತಾ ಇದೆ ಹೈವೇನಲ್ಲಿ, ಸಿಟಿನಲ್ಲಿ ಓವರ್ ಆಲ್ ಆಗಿ ಎಷ್ಟು ಬರ್ತಾ ಇದೆ, ಜೊತೆಗೆ ಕಂಫರ್ಟ್ ಹೇಗಿದೆ, ಲಾಂಗ್ ಟರ್ಮ್ ಯೂಸೇಜ್ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿದ್ರೆ ನಿದ್ದವರು ತಗೋಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ನೀವೇನಾದರೂ ತುಮಕೂರು ಸುತ್ತಮುತ್ತ ಇದ್ದು ಒಂದು ರೆನೋ ಕಾರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕ್ ಮಾಡಬೇಕು, ಡೆಲಿವರಿ ತಗೋಬೇಕು ಅಂತ ಇದ್ರೆ ಟ್ರೈಡೆಂಟ್ ರೆನೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆನ್ ಸ್ಕ್ರೀನ್ ನೋಡ್ತಾ ಇರ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸೇಫ್ಟಿ ಬಗ್ಗೆ ಬರೋದಾದ್ರೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಆ್ಯಂಡ್ ನಾರ್ಮಲ್ ಸ್ಪೀಡಲ್ಲಿ ಏನಾದರೂ ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಅಂದರೆ 100% ಹೇಳ್ತೀನಿ ಸೇಫ್ಟಿಗೆ ಯಾವುದೇ ಕುತ್ತು ಬರಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.